ಇದು ಸ್ಟೆಪ್ 2. ನಿನ್ನೆ ಡಿಸೈನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಶಾರ್ಟಲ್ಲಿ ಮಾಡ್ತಾಯಿರೋ ಡಿಸೈನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೀಡ್ ಹಿಂದ್ಗಡೆ 6 ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಲ್ಲ, ಮತ್ತು ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು 10 ಚೈನ್ಸ್ನ ಹಾಕ್ಕೋಬೇಕು. 10 ಚೈನ್ಸ್ನ ಹಾಕಿದ್ದಾದಮೇಲೆ ಅದು ಬೀಡ್ ಆದಮೇಲೆ ಲಾಕ್ ಮಾಡಿರ್ತೀವಲ್ಲ, ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸರಿ ಲಾಕ್ನ ಮಾಡಬೇಕು. ಲಾಕ್ನ ಮಾಡಿದ್ದಾದಮೇಲೆ ಬಟ್ಟೆನ ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡು 10 ಚೈನ್ಗೆ ಹಾಫ್ ಡಬಲ್ ಕ್ರೋಶೆಟ್ಸ್ನ ಹಾಕಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೀಡಲ್ ಮೇಲೆ 10 ಚೈನ್ ಒಳಗಡೆಯಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ, 3 ಥ್ರೆಡ್ನ ಒಂದು ಮಾಡಬೇಕು. ಇದೇ ರೀತಿ ನಾನು 12 ಹಾಫ್ ಡಬಲ್ ಕ್ರೋಶೆಟ್ಸ್ನ ಹಾಕ್ಕೊಂಡಿದ್ದೀನಿ. 12 ಹಾಫ್ ಡಬಲ್ ಕ್ರೋಶೆಟ್ಸ್ ಹಾಕಿದ್ದಾದಮೇಲೆ ನಾವು ಏನು 10 ಚೈನ್ ಹಾಕೋದಕ್ಕಿಂತ ಮೊದಲು ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ನ ಮೇಲ್ಗಡೆನೇ 10 ಚೈನ್ ಲಾಕ್ನ ಮಾಡ್ಕೋಬೇಕು. ಮತ್ತು ಥರ್ಡ್ ನಾವು 4 ಸಿಂಗಲ್ ಕ್ರೋಶೆಟ್ಸ್ ಬಟ್ಟೆಗೆ ಹಾಕಿರ್ತೀವಲ್ಲ, ಅದರಲ್ಲಿ ಥರ್ಡ್ ಚೈನ್ಗೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ನೆಕ್ಸ್ಟ್ ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಚೈನ್ಸ್ ಕಾಣಿಸ್ತಾ ಇದೆಯಲ್ಲ, ಫಸ್ಟ್ ಚೈನ್ಗೆ 2 ಚೈನ್ನ ಹಾಕಿ ಪಿಕಾಟ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಸಿಂಗಲ್ ಕ್ರೋಶೆಟ್ನ ಆ ಚೈನ್ ಒಳಗಡೆ ಸಿಂಗಲ್ ಕ್ರೋಶೆಟ್ನ ಹಾಕಿದ್ದೀನಿ. ಮತ್ತು 2 ಚೈನ್ನ ಹಾಕ್ಕೊಂಡು ಸೆಕೆಂಡ್ ಚೈನ್ಗೆ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದೀನಿ. ಅದೇ ಪಿಕಾಟ್ಸ್ ಹಾಕಿದ್ದಾದ್ಮೇಲೆ ಲಾಕ್ನ ಮೇಲೆ ಲಾಕ್ ಮಾಡಿದ್ರೆ ಫೈನಲ್ ಲುಕ್ ಈ ರೀತಿ